ಇವತ್ತು ನಾನು ನಿಮಗೆ ಹೊಸ ಬೀಚ್ ತೋರಿಸ್ತಾ ಇದ್ದೀನಿ. ಬ್ಯೂಟಿಫುಲ್ ಅನ್ಎಕ್ಸ್ಪ್ಲೋರ್ಡ್ ವರ್ಜಿನ್ ಬೀಚ್. ಇದು ನಮ್ಮ ಕರ್ನಾಟಕದಲ್ಲಿದೆ, ಜನಗಳು ಬರೋದಿಲ್ಲ. ಬಟ್ ಅದನ್ನ ಪರಿಚಯ ಮಾಡಿಕೊಡೋ ಜವಾಬ್ದಾರಿ ನಮ್ಮದು. ಹೊಸ ದಿನ ಆದಮೇಲೆ ಹೊಸ ಪ್ಲೇಸ್ ತೋರಿಸಲೇಬೇಕಲ್ಲ, ಹೊಸ ಪ್ಲೇಸ್ ನಾನು ಹೋಗಲೇಬೇಕಲ್ಲ. ಈ ಜಾಗ ಬಂದು ನಿಮಗೆ ಭಟ್ಕಳಲ್ಲಿದೆ. ಓಕೆ, ಲುಕ್ ಅಟ್ ದಿಸ್ ಬ್ಯೂಟಿ, ಜಸ್ಟ್ ಲುಕ್ ಅಟ್ ದಿಸ್ ಬ್ಯೂಟಿ. ಅಲ್ಲಿ ಮಲ್ಕೊಂಡು ಒಂದು ಪುಟ್ಟ ವೀಡಿಯೋ ಮಾಡ್ಕೊಂಡ್ರೆ ಹೆಂಗಿರುತ್ತೆ, ಬ್ಯೂಟಿಫುಲ್ ಇಲ್ಲ? ಇವಾಗ ಶುರು ಮಾಡುವ. ಇದೇ ನಮ್ಮ ಭಟ್ಕಳ ಲೈಟ್ ಹೌಸ್. ಬರೋ ಶಿಪ್ಗೆಲ್ಲ ದಿಕ್ಕು ತೋರಿಸೋ ಇನ್ನೊಂದು ಜವಾಬ್ದಾರಿ ಹೊಂದಿರುವ ನಮ್ಮ ಲೈಟ್ ಹೌಸ್. ಓಕೆ, ಸೊ ಟಾಪಲ್ಲಿ ಫಸ್ಟ್ ಬಂದುಬಿಟ್ಟೆ. ಬಂದ ಮೇಲೆ ದೆನ್ ಐ ಲರ್ನ್ ಅ ಲಾಟ್ ಆಫ್ ಥಿಂಗ್ಸ್. ಇಟ್ಸ್ ನಾಟ್ ದ ಫಸ್ಟ್ ಟೈಮ್, ಸೆಕೆಂಡ್ ಟೈಮ್ ಬರ್ತಾಯಿದ್ದೀನಿ. ಫಸ್ಟ್ ಟೈಮ್ ಸುಮ್ಮನೆ ಹಂಗೆ ಬಂದಿದ್ದೆ, ಏನು ವೀಡಿಯೋ ಮಾಡಿಲ್ಲ, ಬದನೆಕಾಯಿ ಹಂಗೆ ಹೋಗಿಬಿಟ್ಟೆ ಆಯಿತಾ. ಲುಕ್ ಅಟ್ ದಟ್ ಓಷನ್, ನಮ್ಮ ಅರೇಬಿಯನ್ ಸೀ, ಇಟ್ ಇಸ್ ಆಫ್ ಬ್ಯೂಟಿಫುಲ್. ಲುಕ್ ಎಟ್ ಇಟ್. ನಂಗೆ ಅಲ್ಲಿ ಸ್ವಲ್ಪ ಓಮ್ ಶೇಪಲ್ಲಿ ಒಂದು ಬೀಚ್ ಕಾಣಿಸ್ತಾ ಇತ್ತು. ಇಲ್ಲಿ ಯಾರೋ 15th ಸೆಂಚುರಿಗೆ ಒಂದು ಫಾರ್ನ ಬ್ರಿಟಿಷರ್ಸ್ ಹತ್ತ ಅವನ್ನ ಸ್ಮಾರಕವಾಗಿ ಇಟ್ಕೊಂಡಾರೆ. ಅದರ ಡೀಟೇಲ್ಸ್ ನನಗೆ ಇಂಟ್ರೆಸ್ಟ್ ಇಲ್ಲ, ಅದು ಡೀಟೇಲ್ಸ್ ನಿಮಗೂ ಬೇಕಾಗಿಲ್ಲ. ಕರೆಕ್ಟ್ ತಾನೆ? ಬ್ರಿಟಿಷರ್ಸ್ ಏನು ಮಾಡೋದ್ರು ನಮಗೆ ಬೇಕಾಗಿಲ್ಲ, ಹಾಳು ಮಾಡೋದು ಅಂತ ನಮಗೆ ಬೇಕು ಆಯಿತಾ. ಸೊ ದಿ ಐಡಿಯಾ ಇಸ್ ಟು ಎಕ್ಸ್ಪ್ಲೋರ್ ದಿಸ್. ನನಗೆ ಇವಾಗ ಐ ವಾಂಟ್ ಟು ಗೋ ಟು ದಟ್ ಪ್ಲೇಸ್. ಅಲ್ಲಿ ಕಾಣ್ತಾ ಫೀಲಿ ಅಲ್ಲಿ ಹೋಗುವ ಅಂತ ನಾನು ಪ್ಲಾನ್ ಮಾಡ್ಕೊಂಡಿದ್ದೆ. ಅಲ್ಲಿಗೆ ಹೇಗೆ ಹೋಗೋದು ಏನು ಅಂತ ಅದು ನನಗೆ ಗೊತ್ತಿಲ್ಲ. ಗೂಗಲ್ ಮ್ಯಾಪು ಹೇಳ್ತಾ ಇಲ್ಲ, ಜನಗಳ ಸಹಾಯದಿಂದ ಅಲ್ಲಿಗೆ ಹೋಗ್ತಿಲ್ಲ. ಐ ನೋ ಅಬೌಟ್. ಸೊ ಆ ಕಡೆ ಈ ಕಡೆ ಹುಡ್ಕೊಂಡು ಹೋಗ್ತೀನಿ. ಹಂಗೆ ನೀವು ಸುತ್ತಬೇಕಾದ್ರೆ ನನಗೆ ಕಾಣಿಸ್ತು ಅಲ್ಲಿ ಒಂದು ನದಿ ಪಕ್ಕದಲ್ಲೇ ಕಾಣಿಸ್ತಾ ಇದೆ ಸಮುದ್ರ. ಹಂಗಂದ್ರೆ ಇಳಿದು ಹೋಗಬೇಕಾದವನು ಡ್ರೋನ್ನ ಹಾಕಿ ನೋಡಿಬಿಡುವ ಹೆಂಗೆ ಕಾಣ್ಬೋದು ಅಂತ. ಐ ಸೆಂಟ್ ಅ ಡ್ರೋನ್. ಕಳಿಸಿದ ಮೇಲೆ ಕಾಣಿಸಿದ್ದು ಕಲರ್ ಆಫ್ ಬ್ಯೂಟಿ. ಏನು ಕಲರ್ ಇದೆಯಪ್ಪ ಸಮುದ್ರ. ಇಟ್ ಇಸ್ ಡಿಫ್ರೆಂಟ್ ಕಲರ್. ಲುಕ್ ಇಟ್ ದ ವೆಜಿಟೇಷನ್. ಈ ಮರಗಳನ್ನಂತೂ ಮನುಷ್ಯರು ಯಾರೂ ನೆಟ್ಟಿಲ್ಲ, ದೇವರೇ ನೆಟ್ಟಿ ಮಾಡಿರೋದು. ಅದನ್ನ ಕಾಪಾಡ್ಕೊಂಡ್ರೆ ಸಾಕು. ಇದಕ್ಕೆ ಜಟ್ಟಿ ಅಂತಾರೆ. ಜಟ್ಟಿ ಅಂದರೆ ಚಡ್ಡಿ ಅಲ್ಲ ಆಯಿತಾ. ಅಲ್ಲೇ ಬಂದು ಫಿಶಿಂಗ್ ಬೋಟು ನಿಂತ್ಕೊಳ್ಳೋದು. ಅಲ್ಲಿ ಸೀ ವಾಕು ವಿಚ್ ಇಸ್ ನಾಟ್ ಇಂಪಾರ್ಟೆಂಟ್. ಅಲ್ಲಿ ಸೀ ಬೀಚ್ ಇದೆ, ಬೇಕಾದ್ರೆ ಹೋಗಂಗಿದ್ರೆ ಹೋಗ್ಬೋದು. ನಮಗೆ ಇಂಟ್ರೆಸ್ಟ್ ಇಲ್ಲ. ನಾವಿರೋದು ಲೈಟ್ ಹೌಸ್ ಮೇಲ್ಗಡೆ, ಅದು ನಾಟ್ ಇಂಪಾರ್ಟೆಂಟ್. ವಿ ಹ್ಯಾವ್ ಟು ಸಿ ಹೌ ಇಟ್ ಲುಕ್ಸ್ ಫ್ರಮ್ ದಿ ಅದರ್ ಸೈಡ್. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಆಯಿತಾ. ಇಲ್ಲೆಲ್ಲ ನಡ್ಕೊಂಡು ಹೋಗ್ಬೋದು. ಬಟ್ ನಾನು ಬಂದಿರೋ ಟೈಮು ಉರಿ ಬಿಸಿಲು, ಉರಿ ಅಂದರೆ ಉರಿತಾ ಇದೆ. ಜನಗಳು ನನ್ನ ಬಗ್ಗೆ ಎಷ್ಟು ಉಟ್ಕೊಳ್ತಾರೋ ಅದಕ್ಕಿಂತ ಉರಿಸ್ತಾವ್ರೆ ನಮ್ಮ ದೇವರು, ನಮ್ಮ ಸೂರ್ಯ. ಇಲ್ಲಿ ಪರವಾಗಿಲ್ಲ, ನಾಟ್ ಅ ಪ್ರಾಬ್ಲಮ್. ಇತ್ತಲ್ಲಿ ಉರಿತಾ ಇದೆ. ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡ್ರೆ ತಣ್ಣೀರಲ್ಲಿ ಇಟ್ ವಿಲ್ ಬಿ ನೈಸ್. ದಟ್ ಈಸ್ ಆಲ್. ಅಲ್ಲಿ ಕಾಣುತ್ತಾ ರೋಡು, ಆ ರೋಡ್ ಮೇಲಿಂದನೇ ಹತ್ಕೊಂಡು ನೀವು ಮೇಲೆ ಬರಬೇಕು. ಅಂದರೆ ಹತ್ಕೊಂಡ್ರೆ ಗಾಡಿ. ಲುಕ್ ಅಟ್ ದಿಸ್. ಅಲ್ಲಿ ಕರ್ಕೊಂಡು ಹೋಗ್ತೀನಿ ನಿಮಗೆ, ಬನ್ನಿ. ಎಸ್, ವಿ ಸ್ಟಾರ್ಟಿಂಗ್ ದ ಜರ್ನಿ. ರಿಫ್ಲೆಕ್ಷನ್ ಕಾಣಿಸ್ತಾ ಇರೋದು ಇಟ್ ಇಸ್ ಫ್ರಮ್ ದ ಗ್ಲಾಸ್ ಆಫ್ ಮೈ ಕಾರ್ ವಿಂಡೋ. ಕಾಣುತ್ತಾ? ಅಲ್ಲಿ ನಿಮ್ಮನ್ನ ಕರ್ಕೊಂಡು ಹೋಗೋ ಪ್ಲಾನ್. ಲೆಟ್ಸ್ ಗೋ. ಇಟ್ ಇಸ್ ನಾಟ್ ಫಾರ್. ಅಲ್ಲಿಂದ ಲೋಕಲ್ ಸ್ಟೇಷನ್ ನೋಡಿ ಹೆಂಗಿಲ್ಲಿ ಬರುತ್ತಾ ದೇವತೆ. ಈ ಬೀಚ್ ಮೇಲೆ ನಡಿಬೇಕಾದ್ರೆ ಆ ಕಲ್ಲು ಮೇಲೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದೀನಿ. ಬಟ್ ಸಾಫ್ಟ್ ಸ್ಯಾಂಡ್. ನನ್ನ ಪುಣ್ಯಕ್ಕೆ ಆ್ಯಕ್ಚುಲಿ ಇಟ್ಸ್ ಸಚ್ ಎ ಕೋಇನ್ಸಿಡೆನ್ಸ್. ನೀವು ಲಾಸ್ಟ್ ವಿಡಿಯೋ ನೋಡಿಲ್ಲ ಅದನ್ನು ನೋಡಿ. ನಾವೊಂದು ನದಿ ಕ್ರಾಸ್ ಮಾಡೋಕ್ಕೆ ಹೋಗ್ಬಿಟ್ಟು ನನ್ನ ಶೂ ವೆಟ್ಟಾಗಿ ನನ್ನ ಪಾದೆಲ್ಲ ಊದ್ಕೊಂಡು 8 ಕಿಲೋಮೀಟರ್ ನಡ್ಕೊಂಡು ಬೇಕಾಗಿತ್ತ ನನಗೆ. ಇವತ್ತು ಚಪ್ಪಲ್ ಹಾಕೊಂಬಂದು, ಯಾಕಂದರೆ ಆ ಶೂ ಇನ್ನೂ ಡ್ರೈ ಆಗಿಲ್ಲ. ಇನ್ನೂ ಹೊಸ ಶೂ ಇದೆ, ಅದನ್ನ ಹಾಳು ಮಾಡೋಕ್ಕೆ ರೆಡಿ ಇದೆ. ಸೊ ಚಪ್ಪಲ್ ಹಾಕೋ ಬಂದವನು ಅರ್ಥ ಆಯ್ತು. ಇವಾಗ ನಾನು ನೀರಲ್ಲಿ ಬೇರೆ ಹೋಗ್ಬೋದು. ಎಸ್ ಎಸ್, ಐ ಅಂಡರ್ಸ್ಟ್ಯಾಂಡ್ ದಟ್ ಐ ಕ್ಯಾನ್ ಗೆಟ್ ಇನ್ ದ ವಾಟರ್. ಯು ಹ್ಯಾವ್ ಟು ಎಂಜಾಯ್ ವೆದರ್ ಎನಿಬಡಿ ಇಸ್ ದೇರ್. ಲುಕ್ ಅಟ್ ಮೀ. ಎಲ್ಲರೂ ಜನಗಳಿರೋ ಜಾಗಕ್ಕೆ ಹೋಗಿ ಇಷ್ಟಪಡ್ತಾರೆ. ನಾನು ಜನ ಇಲ್ಲದಿರೋ ಜಾಗಕ್ಕೆ ಹೋಗಿ ಇಷ್ಟಪಡ್ತೀನಿ. ಯಾಕಂದರೆ ನೀವು ನೋಡಿದ್ರು ನೋಡಿಲ್ವೋ, ಇನ್ಸ್ಟಾಗ್ರಾಮಲ್ಲಿ ರಿಯಾಲಿಟಿ ವರ್ಸಸ್ ಆರ್ಟಿಫಿಷಿಯಲ್ ಅಂತ ತೋರಿಸ್ತಾರೆ. ಅಂದರೆ ನೀವು ಹೋದಾಗ ಹೆಂಗಿರುತ್ತೆ, ಹೆಂಗಿರಲ್ಲ, ಹೆಂಗಿರುತ್ತೆ ಅಂತ ತೋರಿಸ್ತಾರೆ. ಸಿ, ಫಸ್ಟ್ ಟೈಮ್ ನಾನು ಕಾಲನ್ನ ವೆಟ್ ಮಾಡ್ಕೊಂಡೆ. ನಾರ್ಮಲಿ ಐ ಡೋಂಟ್ ವೆಟ್ ಮೈ ಲೆಗ್ಸ್ ಇನ್ ದ ವಾಟರ್. ಬಟ್ ಆಲ್ರೆಡಿ ತಿಳ್ಕೊಳ್ಳೋಕೆ ಬಂತು ದಟ್ ಈ ನೀರಲ್ಲಿ ಸ್ವಿಮ್ಮಿಂಗ್ ಮಾಡೋಕ್ಕೆ ಹೋದರೆ ನಾನಂತೂ ಹೋದೆ. ಮೋಸ್ಟ್ಲಿ ನೆಕ್ಸ್ಟು ನಮ್ಮ ಲಕ್ಷದ್ವೀಪ ಇರಬೇಕನ್ನೋ ಐಲ್ಯಾಂಡ್, ಅಲ್ಲಿ ಹೋಗಿ ಅಲ್ಲಿ ಬದುಕಿದ್ರೆ ಅಲ್ಲಿ ಹೋಗ್ತೀನಿ. ಎಳ್ಕೊಂಡು ಹೋಗೋದ್ರಿಂದ ಗೊತ್ತು. ಆಡಂಗಿದ್ರೆ ಸೈಡಲ್ಲಿ ಆಡ್ಕೊಂಡು ಅಂಬ್ರೆಲ್ಲ ತಗೊಂಬನ್ನಿ ಆಯಿತಾ. ತಿನ್ನೋಕ್ಕೆಲ್ಲ ತಗೊಂಡು ಬನ್ನಿ, ಏನೂ ಸಿಗೋಲ್ಲ ನಿಮಗೆ ಇಲ್ಲಿ ಆಯಿತಾ. ಸೊ ಬಟ್ ಇಟ್ ಈಸ್ ವೆರಿ ಚೀಪ್ ಯಾರು. ಗೋವಾಗ ಇವಾಗೆಲ್ಲ ಹೋದರೆ ಹೌ ಮಚ್ ಯು ಟು ಸ್ಪೆಂಡ್. ಒಂದು ಚೇರ್ ಹಾಕೊಂಡು ಕೂತ್ಕೊಳ್ಳೋಕ್ಕೆ ದುಡ್ಡು ಕಟ್ಟಬೇಕು. ಕಲ್ ಮೇಲೆ ಹೋಗಿ ನೋಡೋಣ ವ್ಯೂ ಹೆಂಗಿರ್ಬೋದು. ಅಲ್ಲಿಂದ ಡ್ರೋನ್ ಹಾರ್ಸೋ ಪ್ಲಾನ್ 100% ಆಲ್ರೆಡಿ ಐ ನೋ ಇಟ್ ವಿಲ್ ಬಿ ಬ್ಯೂಟಿಫುಲ್. ಕರ್ಕೊಂಡು ಹೋಗ್ತೀನಿ, ಬನ್ನಿ ಹತ್ತಿ.
ಪುಣ್ಯಕ್ಕೆ ಅಷ್ಟೊಂದು ಪಾಚಿ ಇಲ್ಲ. ಪಾಚಿ ಇದ್ದರೆ ನನ್ನ ಕತೆ ಮುಗೀತು. ಅದು ಏನು ಗೊತ್ತಾ, ನಮ್ಮದು ರೈಟ್ ಕಾಲ್ದು ಚಪ್ಪಲಿ ಓಪನ್ ಆಗಿಬಿಟ್ಟಿದೆ ಮೋಸ್ಟ್ಲಿ ಹತ್ರ. ಓಕೆ, ಸೊ ಅದು ಪಟ್ಟ 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 ಅಂತ ಹೊಡ್ಕೊಂಡು ಬರ್ತಾಯಿದೆ ಆಯಿತಾ. ಇಟ್ ಈಸ್ ಓಕೆ, ಇಟ್ ಈಸ್ ಆಲ್ ಸಿ ಟ್ರಿಪ್ ಅಂದಮೇಲೆ ಯು ಹ್ಯಾವ್ ಟು ಎಂಜಾಯ್ ಎವ್ರಿಥಿಂಗ್ ಯಾರು, ಯು ಕ್ಯಾನ್ ಕೀಪ್ ಟ್ರಿಪ್ಪಿಂಗ್. ಕರೆಕ್ಟ್ ರೈಟ್. just take the 360-degree shot. Just imagine how it will be. ನೀವು ಬಂದರೆ ಎಲ್ಲ ಜನಗಳಿರೋ ಜೊತೆಗೆ ನೀವು ಬಂದು ಲುಕ್ ಅಟ್ ದ ಡ್ರೋನ್ ಶಾಟ್. ಅಲ್ಲಿ ಯಾರ್ದೋ ಪಿಕ್ಚರ್ ಇಟ್ಕೊಂಡು ಅವ್ರನ್ನ ಎಡಿಟಿಂಗ್ ಮಾಡಿಕೊಂಡು ಬೇಕಾ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಬರ್ತೀನಿ ಅಂದರೆ ನೆಮ್ಮದಿಗೆ ಎಸ್ ಯು ಕ್ಯಾನ್ ಕಮ್ ಹಿಯರ್, ಯು ಕ್ಯಾನ್ ಕಮ್ ಹಿಯರ್. ಗಾಟ್ ಇಟ್. ನಿಮಗೆ ಹಶ್ ಬೇಕಂದರೆ ಯು ಹ್ಯಾವ್ ಅದರ್ ಪ್ಲೇಸಸ್. ನಾನು ಐ ಕುಡ್ ಹವ್ ಸ್ಪೆಡ್ ಅಪ್ ದಿಸ್ ಅಂದರೆ ಫಾಸ್ಟ್ ಮಾಡ್ಬೋದಾಗಿತ್ತು. ಐ ಡೆಂಟ್. ದ ರೀಸನ್ ಇಸ್ ಐ ವಾಂಟ್ ಯು ಟು ಸಿ ನ್ಯಾಚುರಲಿ 120 ಮೀಟರ್ಸ್ ಮೇಲೆ ಹೋದರೆ ಆಯಿತಾ, ಮೇಲಿಂದ ನಮ್ಮ ದೃಶ್ಯ ಹೆಂಗೆ ಕಾಣುತ್ತೆ, ಮಲಗಿರೋ ನಾನು ಹೆಂಗೆ ಕಾಣಿಸ್ತೀನಿ, ಜೊತೆಗೆ ಆ ನೀರು ಕಲರ್ ನೋಡಿ, ಅಯ್ಯೋ ಆನಂದಪ್ಪ. ಅದೇನು ಸೃಷ್ಟಿ ಮಾಡೋದು ದೇವರು. ಆ ಸೃಷ್ಟಿ ನೋಡೋಕ್ಕೆ ನಿಮ್ಗಳಿಗೆ ಬಿಟ್ಟಿರೋದು. ಬರ್ದನೆ ಏನು ಮಾಡ್ತಿದ್ರು ಐ ಡೋಂಟ್ ನೋ. ಬಂದುಬಿಟ್ಟಿನಲ್ಲ ನಾನು. ನೀವು ಬರಲಿಲ್ಲ ಅಂದರೆ ಅಟ್ಲೀಸ್ಟ್ ಯು ಸಿ ಇಟ್. ಸಮ್ ಡೇ ಯು ಮೈಟ್ ಕಮ್, ಯು ವಿಲ್ ಕಮ್. ನಾನು ಬಂದಿಲ್ಲಲ್ಲ, ಕೆಲಸ ಅದು ಇದು ರೆಸ್ಪಾನ್ಸಿಬಿಲಿಟಿಯಿಂದ ಬಂದಿದ್ದೀನಲ್ಲ ನಾನು. ಸೊ 100% ಯು ವಿಲ್ ಆಲ್ಸೋ ಕಮ್, ಯು ವಿಲ್ ಡೆಫಿನೆಟ್ಲಿ ಕಮ್. ಇದೇ ಹೈಟಲ್ಲಿ ಇಫ್ ಐ ಸಿ ಹೌ ಇಟ್ ಲುಕ್ಸ್ ಅಂತ ಐ ಟರ್ನ್ ದ ಕ್ಯಾಮರಾ ಅರೌಂಡ್. ಲುಕ್ ಎಟ್ ದ ಬ್ಯೂಟಿ ಮ್ಯಾನ್. ಮೇಲತ್ತೋ ಕ್ಯಾಮ್ರಾ, ಮೇಲತ್ತೋ ತೋರಿಸೋ. ಅಲ್ಲೇ ನಾವು ಇದ್ದಿದ್ದು, ಅಲ್ಲೇ ನಮಗಿರೋದು ಲೈಟ್ ಹೌಸ್. ಅಂಡರ್ಸ್ಟ್ಯಾಂಡ್. ಇವಾಗ ಡ್ರೋನ್ ಕೆಳಗೆ ಕರ್ಕೊಂಬರೋ ಸಮಯ. 2-3 ಶಾಟ್ ತಗೊಳ್ಳುವ, ದೆನ್ ವಿ ಆರ್ ಆನ್ ದ ವೇ. ನೆಕ್ಸ್ಟ್ ಎಲ್ಲಿ ಹೋಗೋದು? ಹತ್ತದಲ್ಲೇ ಮುರುಡೇಶ್ವರ ಇದೆ. ಆಲ್ರೆಡಿ ಹೋಗಿದ್ದೀನಿ, ಬಟ್ ಡ್ರೋನ್ ತಗೊಂಡಿರಲಿಲ್ಲ ಆವಾಗ. ಆ ಬಿಸಿಲಲ್ಲಿ ಮಲ್ಕೊಂಡಿದ್ದೀನಿ, ಕಲ್ ಮೇಲೆ ಹಿಂದ್ಗಡೆ ಹೆಂಗೆ ಬೇಯ್ತಾ ಇತ್ತು ನನಗೆ ಗೊತ್ತು. ಬನ್ನಿ ಸ್ವಾಮಿ, ಇದೆಲ್ಲ ಫೋಟೋ ವೀಡಿಯೋ ತಗೊಳ್ಳಿ, ಒಂದು ಗಲೀಜು ಮಾತ್ರ ಮಾಡಿಬಿಡಿ ಅಷ್ಟೇ. ದಟ್ಸ್ ಆಲ್ ಮೈ ರಿಕ್ವೆಸ್ಟ್ ಇಸ್. ಆಯಿತಾ. ಬೈ ಚಾನ್ಸ್ ನನ್ನಿಂದ ಗೊತ್ತಾಗಿ ಜಾಗ ಬರ್ತೀನಿ ಅಂದರೆ, ಮೋಟಿವೇಟ್ ಆಗಿ ಬರ್ತೀನಿ ಅಂದರೆ, ಪ್ಲೀಸ್ ಡೋಂಟ್ ಡರ್ಟ್ ದ ಪ್ಲೇಸ್. ಬೇರೆಗೂ ಡರ್ಟಿ ಮಾಡೋಕ್ಕೆ ಬಿಡಬೇಡಿ. ದಟ್ ಇಸ್ ಮೈ ಹಂಬಲ್ ರಿಕ್ವೆಸ್ಟ್. ಓಕೆನಾ? ಮಾಡ್ತೀರಂತ ಗೊತ್ತು. ಕರೆಕ್ಟ್. ನೋ ಲಾಸ್ಟ್ ಶಾರ್ಟ್ ಆಫ್ ದ ಡ್ರೋನ್ ಐ ವಿಲ್ ಶೋ ಯು. ಐ ಆಮ್ ಬ್ರಿಂಗ್ ಇಟ್ ಫ್ರಮ್ ಹಿಯರ್. ವಿ ಹ್ಯಾವ್ ಟು ಸ್ಟಾರ್ಟ್ ದ ಜರ್ನಿ ಟುವರ್ಡ್ಸ್ ಮುರುಡೇಶ್ವರ. ಹೊಸ ದಿನ ಆದಮೇಲೆ ಹೊಸ ಜಾಗ ನೋಡಲೇಬೇಕಲ್ವಾ? ಅದು ಹೊಸ ಇಲ್ಲ, ನೋಡಿದ್ದೀನಿ. ಮಿಸ್ಟೇಕ್ ಮಾಡಿದೆ, ಸ್ವಲ್ಪ ಕ್ಯಾಮ್ರಾ ಮೇಲೆ ಎತ್ತಿರ್ಬೇಕಾಗಿತ್ತು. ಹತ್ತು ದಿನ ಹತ್ಬಿಡ್ತೀನಿ. ಅದಕ್ಕೆ ನನಗೇನು ಪ್ರಾಬ್ಲಮ್ ಇಲ್ಲ. ಇಲ್ಲಿದೆ ನನಗೆ ಆಲ್ವೇಸ್ ದ ಪ್ರಾಬ್ಲಮ್ಸ್. ಜಾರಿ ಬೀಳ್ತೀನಿ. ಅದು ಬೇರೆ ಲಾಸ್ಟ್ ಒಂದು 4 ಡೇಸಿಂದ ಸ್ವಲ್ಪ ಬ್ಯಾಕ್ ನೋವ್ತಾ ಇದೆ ನನಗೆ. ಓಕೆ, ಏನು ಮಾಡಿದ್ರು ತುಂಬ ನೋವ್ತಿದೆ ಆಯಿತಾ. ಅದರಲ್ಲಿ ಬೇರೆ 1000 ಯೋಚನೆ ಮಾಡಿದೆ. ಅದರಲ್ಲಿ ಬೇರೆ ಫೋನ್ ಬಿದ್ದೋಗುತ್ತೆ. ಫೋನ್ ಹಿಡ್ಕೊಬೇಕು, ಫೋನ್ನ ತಳ್ಳಿ ಚಡ್ಡಿಯಲ್ಲಿ ಹಾಕಬೇಕು. ಪುಣ್ಯಕ್ಕೆ ಚಡ್ಡಿಯೊಳಗೆ ಹೋಗಿದ್ರೆ ಸಾಕು, ಚಡ್ಡಿನೇ ಬಿದ್ದೋಗ್ಬಿಟ್ರೆ ಕಷ್ಟ. ದಟ್ ಈಸ್ ಮೈ ಪ್ರಾಬ್ಲಮ್. ಯಾಕಂದರೆ ಈ ಬಿಸಿಲಲ್ಲಿ ನಡಿಬೇಕಾದ್ರೆ ಅಷ್ಟೆಲ್ಲ ಸ್ವೆಟ್ಟಿಂಗ್ ಹಾಕಿ ಆಗಿ ನನ್ನ ವೇಸ್ಟ್ ಲೈನ್ ಕಮ್ಮಿ ಆಗ್ತದೆ. ನೀರು ಬಂದು ಸ್ಪ್ಲಾಶ್ ಆಗ್ತದೆ. ಬರೀಡ್ ದಟ್ ನನ್ನ ಕ್ಯಾಮ್ರಾ ಮೇಲೆಲ್ಲ ಬಿದ್ದುಬಿಟ್ರೆ ಅದು ರಸ್ಟ್ ಆಗಿಬಿಡ್ತದೆ. ಅದಿರಲಿ, ಎಷ್ಟೊಂದು ದಿನ ಬಾತ್ರೂಮು ಬೀಚಲ್ಲಿ ಹೋಗ್ತಾರಪ್ಪ, ಆ ನೀರು ತೊಗೊಂಡು ತೊಳ್ಕೊಳ್ತಾರಪ್ಪ. ಅವ್ರಿಗೆ ಅರ್ಥ ಆಗಲ್ವಾ ಎಂಥ ಐಟಮ್ಮೇ ರಸ್ಟ್ ಆಗುತ್ತಂತೆ, ನಿಮ್ಮ ಐಟಮ್ ರಸ್ಟ್ ಆಗಲ್ವಾ? ಜಸ್ಟ್ ಲುಕ್ ಇಟ್. ನಾನು ನಡೆದಿರೋ ಹೆಜ್ಜೆ ಅದ್ರ ಮಾರ್ಕ್ ಮಾತ್ರ ಇದೆ ಹೊರತು ಬೇರೆ ಯಾರ್ದು. ಇಂಥ ಜಾಗ ಬರೋಕ್ಕೆ ಇಷ್ಟಪಡ್ತಿರೋ ಇಲ್ಲ, ಬೇರೆಯವರು ಹೋಗಿರೋ ಜಾಗ ಎಕ್ಸ್ಪ್ಲೋರ್ ಮಾಡೋಕ್ಕೆ ಇಷ್ಟಪಡ್ತಿರೋ ದಟ್ ಈಸ್ ಯೋರ್ ಚಾಯ್ಸ್, ನಾಟ್ ಮೈ ಚಾಯ್ಸ್. ಐ ಆಮ್ ಶೋಯಿಂಗ್ ಯು ಅಗೇನ್, ಐ ವಿಲ್ ಶೋ ಯು ಮೈ ಜಾಬ್, ಮೈ ರೆಸ್ಪಾನ್ಸಿಬಿಲಿಟಿ. ಲುಕ್ ಅಟ್ ದಟ್, ಮೈ ಫುಡ್ ಸ್ಟೆಪ್ಸ್. ಅಕ್ಕಪಕ್ಕ ಯಾವುದಿಲ್ಲ, ಈವನ್ ನಾಯಿನೂ ಇಲ್ಲ. ಕರೆಕ್ಟ್ನಾ? ಸೊ ಲೆಟ್ ಅಸ್ ಗೋ. ಸೊ ಹೊಸದಿ ನಾವು ಜಾಗ ಸಿಗ್ತೀನಿ. ಅಲ್ಲಿವಾಗ ಮಾಡೇ ಇರ್ತಕ್ಕ ಒಂದೇ ಫ್ರೀಯಾಗಿ ಫಾಸ್ಟ್ ವರ್ಕೌಟ್ ಮಾಡ್ತೀನಿ ಅಂದರೆ ಚಾನಲ್ ಇದೆ ನಮ್ಮದು ಕಾಲ್ಡ್ ಶೋ ಆಫ್ ಇಟ್. ಅಲ್ಲೋಗಿ ನೋಡಿಕೊಂಡು ವರ್ಕೌಟ್ ಮಾಡಿ ಸ್ಟೇ ಹ್ಯಾಪಿ. ಯಾರ್ ಯು ಹ್ಯಾವ್ ಟು ಬಿ ಹ್ಯಾಪಿ ಲೈಕ್ ಮೀ. ಓಕೆ, ಬರಲಾ?